ಹರೇ ಕೃಷ್ಣ ಎಲ್ಲರಿಗೂ. ಇವತ್ತು ನಮ್ಮ ಅಚ್ಯುತ ಸರ್ಕಲ್ ಕಡೆಯಿಂದ ಒಂದು ದಿನದ ಆಧ್ಯಾತ್ಮಿಕ ಪ್ರವಾಸ ಅಂತ ಹೇಳಿ ನಮ್ಮ ಬೆಂಗಳೂರಿನಲ್ಲಿರುವಂತಹ ಒಂದು ಪುರಾತನ ದೇವಾಲಯಗಳಲ್ಲಿ ಒಂದಾದಂತಹ ದೇವಸ್ಥಾನ ಚಂಪಕಧಾಮ ಟೆಂಪಲ್ಗೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಈ ದೇವಸ್ಥಾನ ವಿಷ್ಣುವಿಗೆ ಅರ್ಪಿತವಾದಂತಹ ದೇವಸ್ಥಾನ ಆಗಿದೆ. ಇದು 12ನೇ ಶತಮಾನದಲ್ಲಿ ಅಂದರೆ ಹೊಯ್ಸಳರ ಕಾಲದಲ್ಲಿ ಹೊಯ್ಸಳರ ರಾಜ ಆಗಿರುವಂತಹ ತಮಿಳ್ ಅರಸ ಅನ್ನುವರು ಈ ದೇವಸ್ಥಾನವನ್ನು ಕಟ್ಟಿರುವಂಥದ್ದು. ಇದು ರಾಮಾಯಣದಲ್ಲೂ ಕೂಡ ಈ ಜಾಗ ಉಲ್ಲೇಖ ಆಗಿದೆ. ಜೊತೆಗೆ ಇಲ್ಲಿ ಹೆಚ್ಚು ಸಂಪಿಗೆ ಮರಗಳು ಇರೋದ್ರಿಂದ ಇದನ್ನು ಚಂಪಕಧಾಮ ಅಂತ ಹೇಳಿ ಕರೀತಾರೆ. ಜೊತೆಗೆ ಇಲ್ಲಿ ಇರುವಂಥ ದೇವರಿಗೆ ವರ್ಷವಿಡೀ ಅಂದರೆ ಪ್ರತಿನಿತ್ಯ ಸಂಪಿಗೆ ಹೂವಿನಿಂದ ಪೂಜೆ ಮಾಡ್ತಾರಂತೆ. ಈ ಕಾರಣದಿಂದ ಚಂಪಕಧಾಮ ಅಂತ ಕರೀತಾರೆ. ಜೊತೆಗೆ ಇಲ್ಲಿ ನೀವು ನೋಡಬಹುದು ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಕೂಡ ಇದೆ. ಇದು ನಿಮಗೆ ಸುಮಾರು ಒಂದು 100 ಸ್ಟೆಪ್ಸ್ ಕೂಡ ಇದೆ. ಇದು ಒಂದು ನಿಮಗೆ ಸ್ಮಾಲ್ ಟ್ರೆಕ್ಕಿಂಗ್ ಥರ ಫೀಲ್ ಆಗುತ್ತೆ. ಅದಾದಮೇಲೆ ನಿಮಗೆ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಕೂಡ ಇದೆ ಮೇಲ್ಗಡೆ. ಅದನ್ನೆಲ್ಲ ನೋಡಿಕೊಂಡು ನಾವು ಟೆಂಪಲ್ ಒಳಗಡೆ ಅಂತಂದರೆ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಂಡು ಇಲ್ಲಿ ಕಾಡಿದೆ. ಸ್ವಲ್ಪ ದೂರ ನಡ್ಕೊಂಡು ಹೋದರೆ ನಮಗೆ ಸುವರ್ಣಮುಖಿ ಅಂತ ಹೇಳಿ ಒಂದು ಕಲ್ಯಾಣಿ ಕೂಡ ಸಿಗುತ್ತೆ. ಈ ಕಲ್ಯಾಣಿ ಹಿಂದೆ ಒಂದು ಕಥೆ ಕೂಡ ಇದೆ. ಕುರುವಂಶದ ರಾಜ ಇಲ್ಲಿ ಹಾವುಗಳಿಂದ ಕಚ್ಚಿಸ್ಕೊಂಡು ಅವರು ಸಾವನ್ನಪ್ಪಿರ್ತಾರೆ. ಅವರ ಮಗ ಜನಮೇಜಯ ಹಾವಿನ ಮೇಲೆ ದ್ವೇಷಕ್ಕೋಸ್ಕರ ಯಜ್ಞಯಾಗಗಳನ್ನ ಮಾಡಿ ಹಾವುಗಳನ್ನೆಲ್ಲ ಸಾಯಿಸ್ತಿರ್ತಾರೆ. ಅಲ್ಲಿರುವಂತಹ ಕೆಲವು ಋಷಿಗಳಾಗಿರ್ಬೋದು ಮುನಿಗಳಾಗಿರ್ಬೋದು ಬಂದು ಹೇಳ್ತಾರೆ, ನಿಮ್ಮ ತಂದೆಗೆ ಹಾವಿನ ದೋಷ ಅನ್ನೋದಿತ್ತು, ಹಾಗಾಗಿ ಹಾವುಗಳು ಬಂದು ಅವರನ್ನು ಕಚ್ಚಿ ಸಾಯಿಸಿರೋದು. ಈಗ ಶಾಪದಿಂದ ಅವರು ಮುಕ್ತರಾಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆವಾಗ ಜನಮೇಜಯನಿಗೆ ಗೊತ್ತಾಗುತ್ತೆ. ಆಮೇಲೆ ಅವರು ಅವುಗಳನ್ನು ಸಾಯಿಸೋದನ್ನು ನಿಲ್ಲಿಸ್ತಾರೆ. ಸೊ ಅವುಗಳನ್ನು ಸಾಯಿಸಿರೋದ್ರಿಂದ ಕಾರಣ ಅವರು ಎಷ್ಟೊಂದು ಕಲ್ಯಾಣಿಗಳಿಗೆ ಹೋಗ್ಬಿಟ್ಟು ಅವರು ಅಲ್ಲಿ ಸ್ನಾನವನ್ನು ಮಾಡಿ ಒಂದು ಪೂಜೆಯನ್ನು ಮಾಡಿಸ್ತಾರೆ. ಹಾಗೆ ಈ ಜಾಗಕ್ಕೂ ಕೂಡ ಬಂದು ಕಲ್ಯಾಣಿ ಒಳಗಡೆ ಮುಳುಗಿ ಎದ್ದ ತಕ್ಷಣ ಅವರ ಮುಖ ಕೂಡ ಸುವರ್ಣದಂತೆ ಉಳಿಯುತ್ತೆ. ಸೊ ಆ ಥರ ಆಗಿರೋದ್ರಿಂದ ಈ ಕಲ್ಯಾಣಿಗೆ ಸುವರ್ಣಮುಖಿ ಅಂತ ಹೇಳಿ ಕರೀತಾರೆ. ಜೊತೆಗೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನೋದನ್ನ ಏರ್ಪಡಿಸಿದ್ರು. ಬನ್ನಿ ನೋಡೋಣ. ಡ್ರಾಮಾ ಮತ್ತೆ ಎಲ್ಲ ಮುಗೀತು. ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಗುರುಗಳು ಪ್ರವಚನ ಅನ್ನೋದನ್ನ ಕೊಟ್ಟು ಕಾಣಿಸ್ಕೊಳ್ತಿದಾರ, ಎಷ್ಟು ಪ್ರಖ್ಯಾತರಾಗ್ತಾರ, ಇಲ್ಲ ನಮ್ಮ ಒಂದು ಬುದ್ಧಿಶಕ್ತಿ. ನಮ್ಮ ಗುರುಗಳು ತುಂಬ ಅದ್ಭುತವಾಗಿ ಒಂದು ಪ್ರವಚನ ಅನ್ನೋದನ್ನ ಕೊಟ್ಟರು. ಅದಾದಮೇಲೆ ನಾವೆಲ್ಲರೂ ಕೂಡ ಒಂದು ಚಿಕ್ಕದಾಗಿ ಫೋಟೋ ಸೆಷನ್ ಅಂತ ಮಾಡಿದ್ವಿ. ಈ ಒಂದು ಫೋಟೋ ಸೆಷನ್ನಿಂದ ಮುಗಿಸ್ಕೊಂಡು ಅದಾದಮೇಲೆ ಈ ಒಂದು ದಿನದ ಆಧ್ಯಾತ್ಮಿಕ ಪ್ರವಾಸ ಅನ್ನೋದನ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದಗಳು.